ಬೇಲೂರು ತಾಲೂಕು ಆಡಳಿತದ ವತಿಯಿಂದ ಗಣರಾಜ್ಯೋತ್ಸವ ಆಚರಣೆಯ ಬಗ್ಗೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಇನ್ನು ನಡೆದ ಪೂರ್ವಭಾವಿ ಸಭೆಗೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಸುರೇಶ್ ಅವರು ವಿವಿಧ ಇಲಾಖಾ ಅಧಿಕಾರಿಗಳಿಗೆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ತಾಲೂಕು ಆಡಳಿತದ ವತಿಯಿಂದ ಯಾವುದೇ ಲೋಪದೋಷಗಳು ಉಂಟಾಗದಂತೆ ಮೂಲಭೂತವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಬೇಕು. ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಪುರಸಭೆ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿ ವಹಿಸಬೇಕು ಎಂದರು. ಇನ್ನು ಕಳೆದ ಬಾರಿ ಹೊಯ್ಸಳ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆದರೆ ಅಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳು ಕೊರತೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ಎಲ್ಲಾ ರಾಷ್ಟ್ರೀಯ ಹಬ್ಬಗಳ ಆಚರಣೆಯನ್ನ ಹೊಯ್ಸಳ ಕ್ರೀಡಾಂಗಣದಲ್ಲಿ ಆಚರಿಸಲಾಗುವುದು ಎಂದು ತಿಳಿಸಿದ ಶಾಸಕರು, ಈ ಬಾರಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯ ಒದಗಿಸಬೇಕು. ಪ್ರತಿ ವರ್ಷದಂತೆ ಪತ್ರಿಕೋದ್ಯಮ, ಪೊಲೀಸ್, ಆರೋಗ್ಯ, ಪೌರಕಾರ್ಮಿಕರ ಇಲಾಖೆವಾರು ಸೇವೆ ಸಲ್ಲಿಸಿದವರಿಗೆ ಪ್ರಶಸ್ತಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದರು. ಅಂಬೇಡ್ಕರ್ ಸರ್ಕಾರದಿಂದ ಅಲ್ಲೂ ಹೋಗಕ್ಕೆ ಬಹಳ ಸಮಸ್ಯೆ ಆಗುತ್ತೆ. ಮಕ್ಕಳು ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರ್ಬೇಕು, ಎಲ್ಲರ ಸಮಸ್ಯೆ ಇದೆ. ಯೋಚನೆ ಯಾಕಂದ್ರೆ ಮುಂದಿನ ಸಲ ರಸ್ತೆ ಆಗಿರುತ್ತೆ, ಅಭಿವೃದ್ಧಿ ಆಗುತ್ತೆ, ಚೆನ್ನಾಗಿ ಹೋಗ್ತಕ್ಕ ಎಲ್ಲಾ ಕಾರ್ಯಕ್ರಮಗಳನ್ನ ಅಲ್ಲೇ ಮಾಡಬೇಕು. ಸಲಹೆಯನ್ನು ಕೊಟ್ಟರೆ ಸಿದ್ದೇಗೌಡರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಚಂದ್ರಶೇಖರ್ ಗಣೇಶ್ ಹೇಳಿ ಸರ್, ಅದ್ರ ಬಗ್ಗೆ ಪ್ರಸ್ತಾಪ ನಡೀತಾ ಇರ್ಬೇಕಂದ್ರೆ ಮಾತಾಡ್ಬಾರ್ದು. ಯಾವತ್ತೂ ಅಷ್ಟೇ ಸರ್ಕಾರಕ್ಕೆ ಗೌರವ ತರಬೇಕಂದ್ರೆ ಅವರ ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತಾಡಿದ್ರೆ ಮಾತ್ರ ಗೌರವ. ಅದೊಂದು ಇವರೇ ಸರಿ ಇದೆ, ಅವರೇ ಸರಿ ಇದೆ ಅಂತಕ್ಕಂಥದ್ದು ಇದು ರಾಜಕೀಯದ ಸಭೆಯೂ ಅಲ್ಲ, ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಕ್ಕಂಥದ್ದು ಅಲ್ಲ. ನಿಮ್ಮನ್ನ ಸಲಹೆಗಳು ಕೇಳ್ತಾ ಇದೀವಿ, ಸಲಹೆಗಳು ತಾವು ಕೊಡ್ತೀರಾ, ಆ ಸಲಹೆಗೆ ಅಂತಿಮ ತೀರ್ಮಾನವನ್ನ ನಾವು ಮತ್ತೆ ನಮ್ಮ ತಾಲೂಕು ಆಡಳಿತ ತಗೊಳ್ತೇವೆ. ಧನ್ಯವಾದಗಳು. ಸರ್, ಈಗ ರಸ್ತೆ ಅಭಿವೃದ್ಧಿಗೆ ನಿಮ್ಗೆ ಹಣ ತುಂಬುವುದಕ್ಕೆ ಸಿದ್ಧತೆ ಕೈಗೊಂಡಿದ್ರೆ ನಿಮಗೆ ಧನ್ಯವಾದಗಳು. ಅದು ಸಂಪೂರ್ಣ ರಸ್ತೆ ಗುಂಡಿಬಿಟ್ಟಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಅದು ಹೇಳಿದ್ವಿ. ತಾವು ಕ್ರೀಡಾಂಗಣದಲ್ಲಿ ಮಾಡಬೇಕು ಅನ್ನೋದು ಒಂದು ದೊಡ್ಡ ಚಿಂತನೆ, ಅದು ಕರೆಕ್ಟ್ ಇದೆ. ಆದ್ರೆ ಈ ಸಮಸ್ಯೆ ಇರೋದ್ರಿಂದ ನಾವು ಅದಕ್ಕೆ ಹೇಳಿದ್ವಿ. ಅದು ತಾಲೂಕು ಆಡಳಿತದವರು ಯಾವ ತೀರ್ಮಾನ ತಗೊಳ್ತೀರೋ ಈ ಸಭೆಯಲ್ಲಿ ಅದಕ್ಕೆ ನಾವು ಮಾತ್ರ ಆಗಬೇಕು. ನಾವು ಅದಕ್ಕೆ ಸಿಗ್ತಾ ಇದ್ದೀವಿ. ಇದು ನಮ್ಮ ಕರ್ತವ್ಯ. ಅಲ್ಲಿ ಎಷ್ಟೇ ಸಾಮುದಾಯ ಸೇರಿದ್ರು ಕೊರತೆ ಏನಿಲ್ಲ. ಬಟ್ ಆದರೆ ಒಂದಿಷ್ಟು ರಸ್ತೆದು ಒಂದಿಷ್ಟು ಅಡೆತಡೆ ಇದೆ ಅಂತಕ್ಕಂಥದ್ದನ್ನು ತಂದಿದ್ದೀರ. ತುಂಬ ಅದನ್ನು ನಾವು ರಸ್ತೆ ಗುಂಡಿಗಳಲ್ಲಿ ಹೋಗಿ ಬನ್ನಿ ಅಂತಕ್ಕಂಥದ್ದು ಕಷ್ಟ ಆಗುತ್ತೆ. ಯಾಕೆ ಅಂದರೆ ಪ್ಲಾಟ್ಫಾರ್ಮ್ ಮುಚ್ಚಂಗಿಲ್ಲ ಸಿದ್ದೇಗೌಡರು. ಅದು ಈಗಾಗಲೇ 3 ಕೋಟಿ ಇದಾಗಿದೆ. ಅದು ಸಂಪೂರ್ಣ ಸ್ಕ್ಯಾರಿಫೈ ಮಾಡಿ ಮಾಡ್ತಕ್ಕಂಥದ್ದು. ಈಗಿನ ಪ್ಲಾಟ್ಫಾರ್ಮ್ ಮುಚ್ಚಿದ್ರೆ ಅದು ಮತ್ತೆ ಇದಾಗುತ್ತೆ. ಹಾಗಾಗಿ ಅದಕ್ಕೆ ಒಂದಿಷ್ಟು ಸಮಯ ಬೇಕಾಗುತ್ತೆ. ಈಗ ನಗರದಲ್ಲಿ ಕೆಂಪೇಗೌಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಕೆಂಪೇಗೌಡ ಸರ್ಕಲ್ ರಸ್ತೆ ಪ್ರಾರಂಭ ಆಗಿದೆ. ಆಮೇಲೆ ವೈಕುಂಠ ಬೀದಿ ಪ್ರಾರಂಭ ಆಗಿದೆ, ಬಿಗ್ಬೋರ್ಡ್ ರಸ್ತೆ ಪ್ರಾರಂಭ ಆಗಿದೆ. ಇದೆಲ್ಲ ಆಗಿರೋದ್ರಿಂದ ಎಲ್ಲದನ್ನೂ ಅಟ್ ಎ ಟೈಮ್ ಅದಕ್ಕೆ ಸರಿ ಹೋಗಲ್ಲ. ಈ ಆಗಿರ್ತಕ್ಕಂಥ ಒಂದಿಷ್ಟು ಸರ್ಕಲ್ಸ್. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.